ಕ್ರೀಡಾಪಟುಗಳಿಗೆ ಉತ್ಸಾಹ ತುಂಬಲಿಕ್ಕೆ ನಮ್ಮ ಇಲಾಖೆ, ನಮ್ಮ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿ ಆಗಿರುವಂತಹ ಶಿವಕುಮಾರ್ ಸಾಹೇಬರ ಸರ್ಕಾರ ಯಾವತ್ತೂ ಬದ್ಧವಾಗಿರುತ್ತೆ. ಆ ಕಾರಣಕ್ಕಾಗಿಯೇ ಯೂನಿವರ್ಸಿಟಿಯಲ್ಲಿ ತಂಡಗಳಲ್ಲಿ ಇರುವಂತಹ ವಿಜಯ್ ಶಾಲೆಯವರು ಕೂಡ ಇವತ್ತು ಇಲಾಖೆ ವತಿಯಿಂದ ಅವರಿಗೆ 1 ಲಕ್ಷದ ರೂಪಾಯಿಯನ್ನ ಒಂದು ಪ್ರೋತ್ಸಾಹವಾಗಿ ಕೊಡಲಿಕ್ಕೆ, ಇವತ್ತು ತಂಡಕ್ಕೆ ಕೊಡಲಿಕ್ಕೆ ಇವತ್ತು ಇಲಾಖೆ ಅವಕಾಶ ಮಾಡಿಕೊಟ್ಟಿದೆ. ಯಾಕಂದ್ರೆ ಈ ಇಲಾಖೆ ಪ್ರೈಸ್ ಮನಿ ಅಂತಲ್ಲ, ಅವ್ರಿಗೆ ಉತ್ಸಾಹ ತುಂಬಲಿಕ್ಕೆ ಪ್ರತಿಯೊಂದು ಯೂನಿವರ್ಸಿಟಿಯಲ್ಲಿ, ಪ್ರತಿಯೊಂದು ಭಾಗದಲ್ಲಿ, ನಮ್ಮ ರಾಜ್ಯದಲ್ಲಿ ಇವತ್ತು ದೇಶದಲ್ಲಿನೇ ನಂಬರ್ 1 ಆಗಿ ಇವತ್ತು ನಮ್ಮ ರಾಜ್ಯ ಕೂಡ ಕಬಡ್ಡಿಯಲ್ಲಿ ಬರ್ತಾ ಇದೆ. ಇವತ್ತು ನಮ್ಮ ಸ್ಪೀಕರ್ ಸಾಹೇಬ್ ಹೇಳಿದಂಗೆ ಕೂಡ ಅಳಿವೆಂಚಿನಲ್ಲಿ ಇರುವಂತಹ ಒಂದು ಕಬಡ್ಡಿಯನ್ನ ಇವತ್ತು ದೇಶನೇ ಮೆಚ್ಚುವಂತಹ ಒಂದು ಕಬಡ್ಡಿ ಲೀಗ್ ಆಗಿ ಇವತ್ತು 2020 ಕ್ರಿಕೆಟ್ ಯಾವ ರೀತಿ ನಡೀತಿದೋ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ವೀಕ್ಷಕರನ್ನು ಒಳಗೊಂಡಂತ ನಮ್ಮ ಕಬಡ್ಡಿ ಪಂದ್ಯಾವಳಿ ಕೂಡ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ತಮಗೆ ಒಳ್ಳೆ ಭವಿಷ್ಯದಲ್ಲಿ ಇರಬೇಕು ಅನ್ನುವಂತ ವಿಚಾರವನ್ನು ತಿಳಿಸಿ, ಬಹುಶಃ ನಮ್ಮ ಕಬಡ್ಡಿ ಪ್ಲೇಯರ್ಗಳು ಯಾವತ್ತು ಆರೋಗ್ಯವಂತರಾಗಿರ್ತಾರೆ. ಯಾಕಂದ್ರೆ ದಿನನಿತ್ಯ ಚಟುವಟಿಕೆಗಳಲ್ಲಿ ಅವರ ಒಂದು ಮಾಡಿರುವಂತಹ ಒಂದು ಕ್ರೀಡೆಯಲ್ಲಿ ಏನು ಅವರು ತರಬೇತಿ ಪಡೆದು ಇವತ್ತು ಬಹುಶಃ ಕಬಡ್ಡಿ ವಿಜೇತರಾಗಿರುವಂತಹ ಪ್ರತಿಯೊಬ್ಬರು ಕೂಡ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಅದರ ಜೊತೆಗೆ ಈ ಒಂದು ನಮ್ಮ ತರಬೇತಿದಾರರ ತಂಡಕ್ಕೆ ವಿಶೇಷವಾಗಿ ತರಬೇತಿದಾರರಾಗಿರುವಂತಹ ಕರುಣಾಕರ್ ಶೆಟ್ಟಿ ಅವರು ಕೂಡ ಬಹಳಷ್ಟು ಅದ್ಭುತವಾಗಿ ಈ ಒಂದು ತಂಡವನ್ನು ತಯಾರು ಮಾಡಿ ಅವ್ರಿಗೂ ಕೂಡ ಒಂದು ಪ್ರೋತ್ಸಾಹ ಕೊಟ್ಟು ಅವರಿಗೆ ಯಾವ ರೀತಿ ಆಡಬೇಕು ಅನ್ನುವಂತ ತರಬೇತಿಯನ್ನು ಕೊಟ್ಟು ಅವ್ರಿಗೂ ಕೂಡ ಒಳ್ಳೇದಾಗಬೇಕು ಅನ್ನುವಂತ ವಿಚಾರವನ್ನು ತಿಳಿಸಿ, ಇವತ್ತು ನಮ್ಮ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಯಾವತ್ತೂ ನಿಮ್ ಜೊತೆಗೆ ಇರುತ್ತೆ. ಶಾಲಾ ಕಾಲೇಜಿಂದ ಹಿಡಿದು ಕೂಡ ಯೂನಿವರ್ಸಿಟಿವರೆಗೂ ಕೂಡ ಕ್ರೀಡೆಯನ್ನು ಉತ್ಸಾಹ ಮಾಡಲಿಕ್ಕೆ ನಮ್ಮ ಇಲಾಖೆ ಬದ್ಧವಾಗಿದೆ ಅನ್ನುವಂತ ವಿಚಾರವನ್ನು ತಿಳಿಸಿ, ನನಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತವ್ರು ಕೂಡ ಎಲ್ಲರೂ ಕೂಡ ಒಂದ್ಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.